ನಮಸ್ಕಾರ, ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕಲಬುರಗಿ ನಗರದ ಪ್ರಸಿದ್ಧ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರಾಚೀನ ವಸ್ತುಗಳ ಪ್ರದರ್ಶನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಮಾತನಾಡಿದ ವಾಲಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅನ್ಶುಲ್ ವಾಲಿ ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವ ಕುರಿತು ಕಿವಿಮಾತು ಹೇಳಿದರು. ಇರ್ಲಿಲ್ಲ. ಈಗೀಗೆ ಒಂದು 15 ವರ್ಷ ಆಯ್ತು, ಇಷ್ಟೆಲ್ಲ ಮೊಬೈಲ್ಗಳು ಬಂದಿದೆ, ನಿಮ್ ಕೈಯಲ್ಲಿ ಕ್ಯಾಲ್ಕುಲೇಟರ್ಸ್ ಬಂದಿದೆ. ಇದಕ್ಕಿಂತ ಹಿಂದೆ 1960 ಕ್ಯಾಲ್ಕುಲೇಟರ್ ಫಸ್ಟ್ ಇನ್ವೆಂಟ್ ಆಗಿದ್ದು. ಬಟ್ ಸುಮಾರು 40 ವರ್ಷವರೆಗೂ ಇನ್ನೂ ಕ್ಯಾಲ್ಕುಲೇಷನ್ಸ್ ನಡೀತಾನೆ ಇತ್ತು. ಅದಕ್ಕಿಂತ ಮುಂಚೆನೂ ನಡೀತಾ ಇತ್ತು, 2000s ವರೆಗೂ ನಡೀತಾ ಇತ್ತು. ನಿಮ್ಮ ಹತ್ರ ಮೊಬೈಲ್ಸ್ ಎಲ್ಲ ಬರೋಕ್ಕೆ ಇದು ಎಲ್ಲ ಅದಕ್ಕಿಂತ ಮುಂಚೆ ಹೇಗೆ ಮಾಡ್ತಿದ್ರು ಅಂದ್ರೆ ಇದೇ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಅವ್ರ ಫೋಕಸ್ ಇಂಪ್ರೂವ್ ಆಗಿತ್ತು ಎಲ್ಲ. ಈಗಿನ ಜನರೇಷನ್ ಹೇಗಾಗಿದೆ ಅಂದ್ರೆ ಫೋನ್ ಇದ್ರೇನೆ ಕಂಟಿನ್ಯೂಸ್ ಆಗಿ ಏನಾದ್ರೂ ವರ್ಕ್ ನಡೀತಾ ಇದೆ. ಕಾಲೇಜ್ ಆಗ್ಲಿ ಏನೂ ಆಗ್ಲಿ, ಒಂದ್ ಚಿಕ್ಕ ಕ್ಯಾಲ್ಕುಲೇಷನ್ 125/8 ಹೇಳಿದ್ರೇನು ಅದನ್ನು ಕ್ಯಾಲ್ಕುಲೇಷನ್ ಫೋನಲ್ಲೇ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರ IQ ಲೋ ಆಗ್ತಾ ಇದೆ, ಮೆಂಟಲ್ ಸ್ಟೆಬಿಲಿಟಿ ಡೌನ್ ಆಗ್ತಾ ಇದೆ. ಅದಕ್ಕೆ ಇದು ಅಬ್ಯಾಕಸ್ ಏನಿದೆ ಅಲ್ಲ, ಮತ್ತೆ ವೇದಿಕ್ ಮ್ಯಾಥ್ಸ್, ಇದರಿಂದ ನಿಮ್ ಕಾನ್ಫಿಡೆನ್ಸ್ ಮತ್ತೆ ಫೋಕಸ್ ಎಲ್ಲ ಇಂಪ್ರೂವ್ ಆಗತ್ತಂತ ನಾನು ಹೇಳ್ಬೇಕಂತ ಇಲ್ಲಿ ಬಂದಿದ್ದೀನಿ. ಮತ್ತೆ ಇನ್ನೊಂದು ವಿಷಯ, ಈ ವರ್ಷ 2000 ಹುಡುಗರು ಬರ್ದಿದ್ದಾರೆ. ಮುಂದಿನ ವರ್ಷ 5000 ಹುಡುಗರು ಬರಿಬೇಕಂತ ನಾನು ಇವ್ರಿಗೆ ವಿಶ್ ಮಾಡಕ್ಕಂತ ಇವತ್ತು ಬಂದಿದ್ದೀನಿ. ಬೀದರಿಂದ ಸುಮಾರು ಈ ವರ್ಷ 700 ಸ್ಟೂಡೆಂಟ್ಸ್ ಬರ್ದಿದ್ದಾರೆ. ಅದ್ರಲ್ಲಿ ಕೆಲವೊಂದು ಪೇರೆಂಟ್ಸ್ ಆಲ್ರೆಡಿ ಭೇಟಿ ಆಗಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಆದ್ರಂತ ನಮ್ಮ ಅಂಕಲು ನಾವು ಸೇರ್ಬಿಟ್ಟು ಬೀದರ್ ನಮ್ ಡಿಸ್ಟ್ರಿಕ್ಟ್ ಹೋಮ್ ಟೌನ್ ಏನಿದೆ ಅಲ್ಲಿ ಸುಮಾರು ನಾವೇ ಅಲ್ಲಿಂದಾನೇ 700 ಇಂದ ಒಂದು 3,000-4,000 ಸ್ಟೂಡೆಂಟ್ಸ್ ವರೆಗೆ ನೆಕ್ಸ್ಟ್ ಇಯರ್ ಅನ್ನಷ್ಟಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಏನಿದು IQ ಸ್ಟೆಬಿಲಿಟಿ ಸೈಕಲಾಜಿಕಲ್ ಇದೆ ಎಲ್ಲದಕ್ಕೂ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣ ಮುಂಭಾಗದಲ್ಲಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ಕೈಯಲ್ಲಿದ್ದ ಖಡ್ಗವನ್ನು ಮಾನಸಿಕ ಅಸ್ವಸ್ಥನೋರ್ವ ವಿರೂಪಗೊಳಿಸಿದ್ದು ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕನ್ನಡದ ಖ್ಯಾತ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸಂಭ್ರಮದಲ್ಲಿ ಭಾಗವಹಿಸಿದರು. ಇನ್ನು ರಚಿತಾ ರಾಮ್ ಅವರನ್ನು ನೋಡಲು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರಿದರು. ಇಡೀ ಕಲಬುರಗಿ ಜನಕ್ಕೆ ನನ್ನ ಪ್ರೀತಿ, ಏನಪ್ಪಾ ಸೆಲ್ಫಿಯ ಒಂದು ನಿಮಿಷ. ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ, ಅವರೆಲ್ಲ ಮಾತಾಡ್ಲಿ ಸರಿನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ನಂಗೆ ಆಶೀರ್ವಾದ ಮಾಡಿಯಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಗೊತ್ತವ್ರು ಎಷ್ಟು ಹಂಬಲ್ ಅಂತ ಅಂದ್ಬಿಟ್ಟು, ಅವ್ರು ಎಷ್ಟೇ ಲೇಡಿ ಸೂಪರ್ ಸ್ಟಾರ್ ಆಗಲಿ ನಮ್ಮ MLA ಅವ್ರ ಕಡೆಯಿಂದ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ರಚುಗಾಗಿ. ತಮ್ಮ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ವಿಶ್ವವಿದ್ಯಾಲಯಗಳಿಂದ ಹೊರಬರುವ ಯುವ ಇಂಜಿನಿಯರಿಂಗ್ ಪದವೀಧರರಿಗೆ ಇತ್ತೀಚಿನ ಪ್ರಗತಿಗಳು ಮತ್ತು ಹೊಸ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ನವೀಕರಿಸಲು ನಿರಂತರ ಶಿಕ್ಷಣದ ಮಹತ್ವವನ್ನು IT ಪ್ರಮುಖ ಸಂಸ್ಥೆಯಾದ ಇನ್ಫೋಸಿಸ್ನ ಹಿರಿಯ ರಿಕ್ರೂಟ್ಮೆಂಟ್ ಆಫೀಸರ್ ಶ್ರೀ ಅಮೋಘ್ ವಾದಿರಾಜ್ ಬೆಂಗೇರಿಯವರು ಒತ್ತಿ ಹೇಳಿದರು.
ಲೂಕು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಾಹಿತ್ಯ ಧರ್ಮಣ್ಣ ದನ್ನಿ ಅವರನ್ನು ಆಳಂದ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ತಂಡವು ಸಮ್ಮೇಳನಕ್ಕೆ ಅಧಿಕೃತ ಆಹ್ವಾನ ನೀಡಿತು. ಕಲಬುರಗಿಯ ಕನ್ನಡ ಭವನಕ್ಕೆ ಭಾನುವಾರ ಭೇಟಿ ನೀಡಿದ ಪದಾಧಿಕಾರಿಗಳು ಸಾಂಪ್ರದಾಯಿಕವಾಗಿ ಫಲ ತಾಂಬೂಲ ನೀಡಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು. ಕೂಲಿ ಸಮಾಜದ ಹಿರಿಯ ಮುಖಂಡರ ಹಾಗೂ ಯುವಕರೆಲ್ಲರ ಒಪ್ಪಿಗೆ ಮೇರೆಗೆ ಸಮಾಜದ ಸಂಘಟನೆಯ ದೃಷ್ಟಿಯಿಂದ ಶಿವಕುಮಾರ್ ಯಾಗಾಪುರ್ ಅವರನ್ನು ತಾಲೂಕಾ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಈ ಕುರಿತು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೂಲಿ ಸಮಾಜದ ರಾಜ್ಯ ಗೌರವಾಧ್ಯಕ್ಷ ತಿಪ್ಪಣ್ಣಪ್ಪ ಕಮಕ್ನೂರ್ ಆದೇಶ ಹೊರಡಿಸಿದ್ದಾರೆ ಎಂದು ನಿಜಶರಣ ಅಂಬಿಗರ ಚೌಡಯ್ಯ ನಿಗಮದ ಮಾಜಿ ನಿರ್ದೇಶಕ ಮತ್ತು ಕೂಲಿ ಸಮಾಜದ ಮುಖಂಡ ಶರಣಪ್ಪ ನಾಟಿಕಾರ್ ಹೇಳಿದರು. ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಜನವರಿ 8ರಂದು ಕಾಳಗಿ ಬಂದ್ ಮಾಡಲಾಗುತ್ತದೆ ಎಂದು ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯ ಮುಖ್ಯಸ್ಥರಾದ ಶಂಕರ್ ಹೇರೂರ್ ಕಲ್ಯಾಣ್ ರಾವ್ ಡೊಣ್ಣೂರ್ ತಿಳಿಸಿದರು. ಶತಶತಮಾನಗಳಿಂದ ತಿಳಿದುಕೊಳ್ಳಲಾಗದ ದಲಿತ ಸಮುದಾಯ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಮಾತನಾಡುವರ ಮನೆಯಲ್ಲಿ ಅನ್ನ ಇಲ್ಲ ಎಂದು ಹೇಳಿರುವ ಆಂದೋಲನದ ಸಿದ್ಧಲಿಂಗ ಶ್ರೀಗಳನ್ನು ಬಂಧಿಸಿ ಗಡೀಪಾರು ಮಾಡುವಂತೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮುಖಂಡರು ಘಟಕದ ಡಾಕ್ಟರ್ ಅಂಬೇಡ್ಕರ್ ಭವನದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ತಹಶೀಲ್ ಕಚೇರಿಗೆ ತೆರಳಿ ಬೇಡಿಕೆಯ ಮನವಿ ಪತ್ರ ಸಲ್ಲಿಸಿದರು. ಸಮಾಜವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢರಾಗಲು ಸಮಾಜದಲ್ಲಿನ ಮುಖಂಡರ ಒಗ್ಗಟ್ಟು ಹಾಗೂ ನಿಸ್ವಾರ್ಥ ಸೇವೆ ಮಾಡಿದಾಗ ಮಾತ್ರ ಆ ಸಮಾಜದ ಅಭಿವೃದ್ಧಿ ಹೊಂದಲು ಸಾಧ್ಯವಿದೆಯೇ ಎಂದು ತೋಟಗಾರಿಕೆ ಮಹಾಮಂಡಳಿ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಉಡಗಿ ಅಭಿಪ್ರಾಯಪಟ್ಟರು. ರಾಜ್ಯಾದ್ಯಂತ ಕ್ಷೇತ್ರ ಮಟ್ಟದ ಮತ್ತು ಕಚೇರಿಯ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಅವರ ಮೂಲ ಕರ್ತವ್ಯದ ಸ್ಥಳದಿಂದ ಬೇರೆಡೆಗೆ ನಿಯೋಜನೆ ಮಾಡಿರುವ ಪ್ರಕರಣಗಳಲ್ಲಿ ಅಧಿಕ ಪ್ರಭಾರದ ಕರ್ತವ್ಯವನ್ನು ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಚಿತ್ತಾಪುರ ತಾಲೂಕು ಶಾಖೆ ನೇತೃತ್ವದಲ್ಲಿ ನೌಕರರು ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ ಅಪ್ ಅಲ್ಲಿ. ನಮಸ್ಕಾರ.